ದಂಟೆಗಳನ್ನು ನೀವು ಕತ್ತರಿಸುವಂಥ ಈ ಥರ ಕತ್ತರಿಸಿ ಈ ಥರ ಕಂಪ್ಲೀಟ್ ತುಂಬ ಸೂಕ್ಷ್ಮವಾಗಿರುವ ಥರ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಕಾಳು ಮೆಣಸನ್ನು ಕಂಪ್ಲೀಟ್ ಈ ಥರ ಕತ್ತರಿಸಿದ ನಂತರ ಇದಕ್ಕೆ ನೋಡಿ ಈ ಥರ ದಪ್ಪ ಕೂಡ ಇದೆ, ಗಿಡ ತುಂಬ ದಪ್ಪನೂ ಇದೆ. ಮತ್ತು ಈ ದಂಟು ಏನಿದೆಯಾ ಈ ದಂಟುಗಳೆಲ್ಲ ಡ್ರಾಪ್ ಆಗಿ ಹೋಗುತ್ತೆ, ಅಂದರೆ ಎಲೆಗಳನ್ನ ಕತ್ತರಿಸಿದ ನಂತರ ಈ ಥರ ಈ ದಂಟುಗಳು ಸಹಜವಾಗಿ ಅದರಷ್ಟೇ ಅದು ಬೀಳ್ತಾ ಹೋಗುತ್ತೆ. ನೋಡಿ ಇಲ್ಲಿ ಬಿದ್ದಿರುವಂಥದ್ದು ಕೂಡ ನಿಮಗೆ ಗೋಚರಿಸುತ್ತೆ. ಇದೆಲ್ಲ ಆ ಥರ ಎಲೆಗಳನ್ನು ಕತ್ತರಿಸಿದಾಗ ಬಿದ್ದಂಥ ಗುರುತುಗಳು. ಈ ಥರ ಇದರ ಎಲೆಗಳನ್ನು ನಾವು ಕತ್ತರಿಸಿ ಹಾಕೋದರಿಂದ ಇದು ತುಂಬ ಫಲವತ್ತಾದಂತಹ ಗೊಬ್ಬರವನ್ನು ಕೂಡ ನಮಗೆ ತಯಾರು ಮಾಡಿಕೊಡುತ್ತೆ. ಯಾಕೆ ಅಂತ ಹೇಳಿದರೆ ಈ ಸೊಪ್ಪು ಡಿಕಂಪೋಸ್ಟ್ ಆಗುತ್ತೆ. ಈ ಥರ ಡಿಕಂಪೋಸ್ಟ್ ಆಗೋದರಿಂದ ತೋಟದಲ್ಲಿ ನಮಗೆ ಬೇರೆ ಬೇರೆ ಸಾವಯವ ಗೊಬ್ಬರಗಳನ್ನು ನಾವು ತಂದು ಬಳಕೆ ಮಾಡುವ ಬದಲು ಇದರಲ್ಲಿ ನಮಗೆ ಫಲವತ್ತಾದ ಸಾವಯವ ಗೊಬ್ಬರ ತಯಾರಾಗೋದ್ರಿಂದ ನಮಗೆ ಕಾಳುಮೆಣಸು ಬೆಳೆಯುವ ಒಂದು ಭಾಗ ಆದರೆ ಇದರಲ್ಲಿ ಸೊಪ್ಪು ಕೂಡ ನಮಗೆ ಒಂದು ಉತ್ತಮ ಫಲವತ್ತಾದ ಗೊಬ್ಬರವನ್ನು ರೆಡಿ ಮಾಡೋದ್ರಿಂದ ನಾವು ಬೇರೆ ಬೇರೆ ಗೊಬ್ಬರಗಳಿಗೆ ಮೊರೆ ಹೋಗುವಂಥದ್ದು ಕೂಡ ತಪ್ಪುತ್ತೆ. ಆ ಕಾರಣಕ್ಕಾಗಿ ಇದರಲ್ಲಿ ನಾವು ಕಾಳುಮೆಣಸನ್ನು ಬೆಳೆಯುವುದರ ಜೊತೆಗೆ ಇದರಲ್ಲಿ ಮರ ಕೂಡ ನಮಗೆ ಮಾರಾಟಕ್ಕೆ ಸಿಗುವುದರ ಜೊತೆಗೆ ಗೊಬ್ಬರ ಕೂಡ ತಯಾರಾಗೋದ್ರಿಂದ ರೈತರಿಗೆ ತುಂಬ ಸಹಕಾರಿಯಾಗುತ್ತೆ. ನಂತರ 20 ಫೀಟ್ ಹೋದಾಗ ಇದರ ತುದಿಯನ್ನು ನಾವು ಟಾಪ್ ಹೊಡೆದಾಗ 20 ಫೀಟ್ ಒಂದು ಏಣಿಯಲ್ಲಿ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಇಟ್ಟು ಮೇಂಟೈನ್ ಮಾಡುವಷ್ಟು ಸುಲಭ ವಿಧಾನದಲ್ಲಿ, ತುಂಬ ಸಹಜ ವಿಧಾನದಲ್ಲಿ ಇದನ್ನು ಬೆಳೀಬೋದು. ಇತ್ತೀಚೆಗೆ ನಾವು ಅಡಿಕೆ ಕೃಷಿಯನ್ನು ಬಹಳ ಯಥೇಚ್ಛವಾಗಿ ಬೆಳೀತಿದ್ದೇವೆ. ಇಂಥ ಅಡಿಕೆ ಕೃಷಿ ಎಳಚಕ್ಕಿ ರೋಗ, ಹಳದಿ ರೋಗ, ಬೇರುಳ ರೋಗದಂಥ ಸಮಸ್ಯೆಯಿಂದಾಗಿ ಹೆಚ್ಚಿನ ಕೃಷಿಕರೊಂದು ಪರ್ಯಾಯ ಬೆಳೆಯತ್ತ ಮುಖ ಮಾಡ್ತಿದ್ದಾರೆ.